ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ ಕೆ ಪ್ರಾಪರ್ಟೀಸ್. ಇವತ್ತು ಚಳ್ಳಕೆರೆಯಿಂದ ಸುಮಾರು 39 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ 2 ಎಕರೆ ಜನರಲ್ ಜಮೀನನ್ನು ನೋಡೋಕ್ಕೆ ಬಂದಿದ್ದೀನಿ. ತುಂಬ ಚೆನ್ನಾಗಿರ್ತಕ್ಕಂಥ ಜಮೀನು. ಅಂದರೆ ಇದರ ಲೊಕೇಶನ್ ಏನು, ಇದರ ಮಣ್ಣೇನು, ಇಲ್ಲಿ ಏನೇನು ಫೆಸಿಲಿಟಿ ಇದೆ, ಏನೇನು ಮಾಡ್ಬೋದು, ಪ್ರಾಪರ್ಟಿ ಯಾವ ಥರ ಎಲ್ಲವನ್ನು ನೋಡೋಣ. ಫಸ್ಟು ಚಳ್ಳಕೆರೆಯಿಂದ ಸುಮಾರು 39 ಕಿಲೋಮೀಟರ್ ಆಗುತ್ತೆ. ಟಾರ್ ರೋಡ್ ಅಟ್ಯಾಚ್ ಆಗಿರ್ತಕ್ಕಂಥ ಜಮೀನಿದು. ಇದೇ ಜಮೀನು ಮಾರಾಟಕ್ಕಿರ್ತಕ್ಕಂಥ 2 ಎಕರೆ ಜಮೀನು. ಮಣ್ಣು ಮಾತ್ರ ತುಂಬ ಪ್ಯೂರ್ ರೆಡ್ ಸಾಯಿಲ್. ಈಗ ಅಲ್ಲಿ ಟೊಮೊಟೊ ಹಾಕಿದ್ದಾರೆ, ಹಂಗಾಗಿ ನಿಮಗೆ ಕಾಣ್ತಾ ಇಲ್ಲ ಮಣ್ಣು ಯಾವ ಥರ ಇದೆ ಅಂತ. ಮಣ್ಣು ಪ್ಯೂರ್ ಅಂದರೆ ಪ್ಯೂರ್ ರೆಡ್ ಸಾಯಿಲ್, ತುಂಬ ಚೆನ್ನಾಗಿರ್ತಕ್ಕಂಥ ಮಣ್ಣು. ನೆಕ್ಸ್ಟ್ ಬಂದುಬಿಟ್ಟು ಇದು ಚಳ್ಳಕೆರೆ ಟೌನಿಂದ ಸುಮಾರು 39 ಕಿಲೋಮೀಟರ್ ಆಗ್ಬೋದು. ನೋಡಿ, ಆ ಮರಗಳವರೆಗೂ ಬರುತ್ತೆ. ಅಲ್ಲಿಂದ ಇದೆಲ್ಲನೂ ಜಮೀನು ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಜನರಲ್ ಪ್ರಾಪರ್ಟಿ, ಜನರಲ್ ಜಮೀನಿದು. ತುಂಬ ಚೆನ್ನಾಗಿದೆ. ರೋಡ್ ಅಟ್ಯಾಚ್ ನೋಡಿರಿ, ಅದೇ ರೋಡ್ ಅಟ್ಯಾಚು 39 ಕಿಲೋಮೀಟರ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಇದು ಒಂದು ರೇಟ್ ಬಂದುಬಿಟ್ಟು ಈ ಜಮೀನಿಗೆ ಇವರು 20 ಲಕ್ಷಕ್ಕೆ 1 ಎಕರೆ ಹೇಳ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ, ಒಂದು ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಡೈರೆಕ್ಟ್ ಓನರು, ಮಧ್ಯವರ್ತಿಗಳು ಯಾರೂ ಇಲ್ಲ. ಇದೇ ರೋಡ್ ಅಟ್ಯಾಚ್ ಆಗಿರ್ತಕ್ಕಂಥದ್ದು. ರೋಡ್ ಕೂಡ ದೊಡ್ಡ ರೋಡು, ಅಂದರೆ ಮೇಯ್ನ್ ರೋಡ್ಗೆ ಅಟ್ಯಾಚ್ ಆಗಿರೋದ್ರಿಂದ ನೀವೇನಾದ್ರೂ ಕಮರ್ಷಿಯಲಾಗಿ ಏನಾದರೂ ಮಾಡ್ಕೋಬೋದು. ಬಂಕು ಮತ್ತು ಏನಾದ್ರೂ ನರ್ಸರಿ ಆ ಥರದ್ದು ಏನಾದರೂ ಮಾಡ್ಕೋಬೋದು, ಅಥವಾ ಜೊತೆಗೆ ಏನಾದರೂ ಮಾಡ್ಕೋಬೋದು. ಊರು ಕೂಡ ಹತ್ತಿರ ಇದೆ. ಊರು ಕೂಡ ಸುಮಾರು ಜಸ್ಟ್ ಒಂದು 500 ಮೀಟ್ರಲ್ಲಿದೆ, ಹಳ್ಳಿ ಕೂಡ. ಅದರಿಂದ ಇಲ್ಲಿ ನೀವು ಏನು ಬೇಕಾದ್ರೂ ಮಾಡ್ಕೋಬೋದು. ಅಗ್ರಿಕಲ್ಚರ್ ಮಾಡ್ಕೋಬೋದು, ಚಿಕ್ಕದಾಗಿ ಒಂದು ಫಾರ್ಮ್ ಹೌಸ್ ಮಾಡ್ಕೋಬೋದು, ಏನಾದರೂ ಒಂದು ಕಮರ್ಷಿಯಲ್ ಆಕ್ಟಿವಿಟೀಸ್ ಸಂಬಂಧಿಸಿದಂತೆ ಏನಾದ್ರು ಮಾಡ್ಕೋಬೋದು, ಒಂದು ನರ್ಸರಿ ಮಾಡ್ಕೋಬೋದು, ಏನು ಬೇಕಾದ್ರೂ ಮಾಡ್ಬೋದು. ಒಳ್ಳೆ ವಾಟರ್ ಸೋರ್ಸ್ ಕೂಡ ಇದೆ ಇಲ್ಲಿ. ಸುತ್ತಮುತ್ತ ಬರೀ ತೋಟಗಳಿದ್ದಾವೆ. ಆಲ್ರೆಡಿ ಇದು ನೀರಾವರಿ, ಇದು ಬೋರ್ ಇದೆ. ಆ ಕಡೆ ಲ್ಯಾಂಡಲ್ಲಿ ಬರುತ್ತೆ ಬೋರ್. ಅದು ನಿಮಗೆ ಬೋರ್ ಬರಲ್ಲ, ಬೋರ್ ನೀವೇ ಹಾಕ್ಸ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿದೆ. ಇವರು 20 ಲಕ್ಷಕ್ಕೆ 1 ಎಕರೆ ಅಂತ ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. ಜನರಲ್ ಪ್ರಾಪರ್ಟಿ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿ ನೀವು ವಿಡಿಯೋದಲ್ಲಿ ಮಣ್ಣು ಅದೆಲ್ಲ ಕಾಣ್ತಾ ಇಲ್ಲ, ಬಟ್ ನೀವು ಖಂಡಿತ ಫಿಸಿಕಲಿ ನೋಡಿದರೆ ಆ ಜಮೀನಂತೂ ತುಂಬ ಅಂದರೆ ತುಂಬ ಎಷ್ಟು ಚೆನ್ನಾಗಿದೆ. ಮಣ್ಣು ಅಂದರೆ ಅಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ, ಇದೆಲ್ಲ ಕೂಡ ಬರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು.